ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಬಿಗ್ ಬಾಸ್ ಕಡೆಯಿಂದ ನಿನ್ನೆ ಆ್ಯಕ್ಚುಲಿ ಬೆಳಗ್ಗೆನೆ ಒಂದು ಬೆಂಕಿ ಪ್ರೋಮೋ ಬಿಟ್ಟಿದ್ದಾರೆ. ಸೊ ಅಗ್ನಿ ಪರೀಕ್ಷೆದು. ಸೊ ಆ್ಯಕ್ಚುಲಿ ನಿನ್ನೆ ಪ್ರೋಮೋ ರಿವ್ಯೂ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಪ್ರೋಮೋ ರಿವ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ್ರಿ ಇದು ಬಿಗ್ ಬಾಸ್ ಅವರು ಏನು ನಡೆಸಿ ಕೊಟ್ಟಿದ್ದಾರೆ, ಎಂತೆಂಥವ್ರನ್ನೆಲ್ಲ ಕರೆಸ್ತಾ ಇದ್ದಾರೆ ಯಪ್ಪ, ಲಿಟ್ರಲಿ ನನಗೆ ಸೈಕ್ ಆಗುತ್ತೆ. ಸೊ ನಿಮಗೆ ನೆನೆ ಆ ಪ್ರೋಮೋ ನೋಡಿ ಏನಕ್ಕೆ ಸೈಕ್ ಆಯಿತು ಫಸ್ಟ್ ಕಮೆಂಟ್ ಮಾಡಿ. ಯಾರ್ಯಾರು ಕಂಟೆಸ್ಟೆಂಟ್ಗಳು ನೋಡಿ ಸೈಕ್ ಆಯ್ತಾ ಇಲ್ಲ ಜಡ್ಜಸ್ಗಳನ್ನ ನೋಡಿ ಸೈಕ್ ಆಯ್ತಾ ಫಸ್ಟ್ ಕಮೆಂಟ್ ಮಾಡಿ. ಸೊ ಬನ್ನಿ ಇವಾಗ ಓನದಾಗೆ ತಿಳ್ಕೊಂಬೋಣ ಏನಂತ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಟು ಬಿ ಆನೆಸ್ಟ್, ನಮ್ಮ ಒಂದು ಆನೆಸ್ಟ್ ರಿವ್ಯೂ ಪ್ರಕಾರ ನಿನ್ನೆ ನಮಗನ್ಸಿದೆ ಏನಂತಂದ್ರೆ, ಈ ಆ ಒಂದು ಅಗ್ನಿ ಪರೀಕ್ಷೆನೇ ಕ್ರಿಂಜ್ ಅಂತ ಅನ್ಸ್ಬಿಡ್ತು. ಕೆಲವೊಂದ್ಸತಿ ನಡ್ಕೊಂಡಂತ ರೀತಿ ಆಗಿರ್ಬೋದು, ಜಡ್ಜಸ್ಗಳಾಗಿರ್ಬೋದು ಅಂಡ್ ಕಂಟೆಸ್ಟೆಂಟ್ಗಳು ನಡ್ಕೊಳ್ಳೋಂಥ ರೀತಿ ಆಗಿರ್ಬೋದು, ತುಂಬಾ ತಪ್ಪುಗಳು ನಡೆದಿದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಬಟ್ ಆಲ್ಮೋಸ್ಟ್ ಏನಂತಂದ್ರೆ ಬಿಗ್ ಬಾಸ್ನೇ ಏನೋ ಒಂಥರ ಒಂದು ಡಿಫ್ರೆಂಟ್ ಲೆವೆಲ್ ಅಲ್ಲಿ ನೋಡ್ತಾ ಇದ್ದಾರೆ. ಬಟ್ ನನಗೆ ಒಂದು ಪರ್ಟಿಕ್ಯುಲರ್ ನಿಜ ಬೇಜಾರಾಗಿದೆ ಏನಪ್ಪಾ ಅಂತಂದ್ರೆ, ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಆಕ್ಚುಲಿ ಸಂಗೀತ ಶೃಂಗೇರಿ ಅವರು. ಸೊ ಇಲ್ಲಿ ನನಗೆ ಯಾಕೋ ತುಂಬಾ ತಪ್ಪು ಅಂತ ಅನ್ಸುತ್ತೆ. ಬಿಗ್ ಬಾಸ್ಗೋಸ್ಕರ ನೀವು ಅದನ್ನ ಡೆಸ್ಟ್ರಾಯ್ ಮಾಡ್ತೀರಾ ಅಂತ ಕೇಳ್ತಾರೆ ಅವರು. ಸೊ ಲಿಟ್ರಲಿ ತಪ್ಪು. ನಾಟ್ ಸಿ ಆಕ್ಚುಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೂ ಬಿಗ್ ಬಾಸ್ಗೂ ಸಖತ್ ವ್ಯತ್ಯಾಸ ಇದೆ ಗುರು. ನಿನ್ನ ಒಂದು ಪರಿಶ್ರಮ ತುಂಬಾ ವರ್ಷಗಳಿಂದ, ಯಾಕಂದ್ರೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಎಲ್ಲಾರ ಕೈಲಿ ಹಿಡ್ಕೊಳಕ್ ಆಗಲ್ಲ. ಗಿನ್ನಿಸ್ ರೆಕಾರ್ಡ್ ಗೊತ್ತಾ, ಅವರು ಬೈಸಿಕಲ್ ಅಲ್ಲಿ ಆಲ್ ಓವರ್ ಇಂಡಿಯಾನೋ ಎಲ್ಲೋ ಟ್ರಾವೆಲ್ ಮಾಡಿರೋದು. ಅವ್ರಿಬ್ರು ಯಾರೋ ಇವ್ರ ಜೊತೆ ಇನ್ನೊಬ್ರು. ಸೊ ಅದು ಇಬ್ರು ಟ್ರಾವೆಲ್ ಮಾಡಿರೋದಕ್ಕೆ ಅದು ಕೊಟ್ಟಿರೋ ಸರ್ಟಿಫಿಕೇಟ್. ಆಕ್ಚುಲಿ ಸರ್ಟಿಫಿಕೇಟ್ ತಗೊಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂಡ್ ಎಷ್ಟು ಕಷ್ಟಪಟ್ಟು, ಅದಕ್ಕಿಂತ ಮುಂಚೆ ಅವ್ರ ಹತ್ರ ಇರೋ ಒಂದು ಇಚ್ಛಾಶಕ್ತಿ ಇದೆ ಗೊತ್ತಾ, ಅದು ಎಷ್ಟು ಸ್ಟ್ರಾಂಗ್ ಇರಬೇಕು, ವಿಲ್ ಪವರ್ ಅಂತ ಹೇಳ್ತಾರೆ ಗೊತ್ತಾ. ಅದನ್ನ ಮಾಡಬೇಕು, ನಾನು ಸಾಧನೆ ಮಾಡಬೇಕು ಅಂತಂದಾಗ ಎಲ್ಲರಿಗೂ ಅದನ್ನು ಸಿಗಲ್ಲ. ರೆಕಗ್ನೈಸೇಷನ್ ಮಾಡಿ ಅದನ್ನು ಅದು ಕೊಟ್ಟಿದ್ದಾರೆ ಗೌರ್ಮೆಂಟ್ ಅವರು ಅಂತಂದಾಗ, ಐ ಥಿಂಕ್ ಆ ಒಂದು ನಾನಾಗಿದ್ರೆ ಏನು ಮಾಡ್ತಿದ್ದೆ ಗೊತ್ತಾ, ಡೆಸ್ಟ್ರಾಯ್ ಮಾಡಬೇಕು ಅಂತ ಬಂದಾಗ, ಇಲ್ಲ ಮ್ಯಾಮ್ ಆ್ಯಕ್ಚುಲಿ ಈ ಒಂದು ಶೋ ನನಗೆ ತುಂಬ ರೆಸ್ಪೆಕ್ಟ್ ಕೊಟ್ಟಿದ್ರೆ, ಈ ಒಂದು ಶೋ ನನಗೆ ಫೇಮ್ ಕೊಡುತ್ತೆ, ಬಟ್ ಹಾಗಂತ ನಾನು ಒಂದು ಕಷ್ಟಪಟ್ಟು ಏನು ತೊಗೊಂಬಂದಿದ್ದೀನಿ ಅದು ನಾನು ಡೆಸ್ಟ್ರಾಯ್ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟಿದ್ರೆ, ಮೇ ಬಿ ಜನಗಳು ಓಟಿಂದನಾರ ಅಟ್ಲೀಸ್ಟ್ ಗೆದ್ದಿರೋರೇನೋ. ಐ ಡೋಂಟ್ ನೋ, ಇಟ್ಸ್ ಸ್ಕ್ರಿಪ್ಟೆಡ್. ಕೆಲವೊಂದ್ಸತಿ ಏನನ್ಸುತ್ತೆ ಗೊತ್ತಾ ನನಗೆ ಆ್ಯಕ್ಚುಲಿ, ಇವರು 3-4 ಜನ ಜಡ್ಜಸ್ಗಳೇನಿದ್ದಾರೆ, ಚಂದನ್ ಶೆಟ್ಟಿ ಆಗಿರ್ಬೋದು, ವಿನಯ್ ಅವರಾಗಿರ್ಬೋದು, ಸಂಗೀತ ಆಗಿರ್ಬೋದು ಅಂಡ್ ಇನ್ನೊಬ್ರು ಯಾರಿದ್ದಾರೆ ಆ್ಯಕ್ಚುಲಿ ಜಡ್ಜಸ್, ಶ್ರುತಿ ಮ್ಯಾಮ್ ಆಗಿರ್ಬೋದು. ಸೊ ಇವ್ರು 4 ಜನ ಜಡ್ಜಸ್ಗಳನ್ನ ತೊಗೊಂಡ್ರೆ ಕಂಪ್ಯಾರಿಟಿವ್ಲಿ ಡೈರೆಕ್ಟರ್ಗಳಿಗೆ ತುಂಬಾ ಹೋಲ್ಡ್ ಇರುತ್ತೆ ಅಂತ ಅನ್ಸುತ್ತೆ. ಮೇ ಬಿ ಈ ಒಂದು 60 ಜನನ ಸಮಥಿಂಗ್ ಏನು ಕರ್ಕೊಂಡಿದ್ದಾರೆ ಅಗ್ನಿ ಪರೀಕ್ಷೆ ಅಂತ ಏನ್ ಮಾಡ್ತಾ ಇದಾರೆ ಗೊತ್ತಾ. ಸ್ಟಾರ್ಟಿಂಗ್ ಅಲ್ಲಿ ಮೇ ಬಿ ಇವರು ಫಿಲ್ಟರ್ ಮಾಡ್ತಾರೆ, ಸ್ಯಾಟರ್ಡೆ ಸಂಡೇ ಕುತ್ಕೊಂಡು ಫಿಲ್ಟರ್ ಮಾಡ್ತಾರೆ. ಲಕ್ಷಗಟ್ಟಲೆ ವಿಡಿಯೋಸ್ಗಳು ಬಂದಿರೋದು ಇಲ್ಲಿ. ಅದರಲ್ಲಿ 60 ಜನ ಇಲ್ಲಿ ಮೇನ್ ಅಲ್ಲ 60 ಜನದಲ್ಲೂ ಕೂಡ ಫಿಲ್ಟರ್ ಆಗ್ಬಿಟ್ಟು ನೆಕ್ಸ್ಟ್ 15 ದಿನ, ಆಕ್ಚುಲಿ ಇದು 31ನೇ ತಾರೀಕು ಫೈನಲ್ ಆಗುತ್ತೆ. ಸೊ ಅಗ್ನಿ ಪರೀಕ್ಷೆ ಗೈಸ್ ಆಕ್ಚುಲಿ 16ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 31ನೇ ತಾರೀಕು 30ನೇ ತಾರೀಕು ಸಮಥಿಂಗ್ ಅದು ಕಂಪ್ಲೀಟ್ ಆಗುತ್ತೆ. ಆಫ್ಟರ್ 5 days 4 days ಗ್ಯಾಪ್ ಇರುತ್ತೆ. ಸುದೀಪ್ ಸರ್ ಬಂದು ಮತ್ತೆ ನಾರ್ಮಲ್ ಬಿಗ್ ಬಾಸ್ ಸ್ಟಾರ್ಟ್ ಮಾಡಿದ್ರೆ ಗ್ರ್ಯಾಂಡ್ ಓಪನಿಂಗ್ಗೆ. ಸೊ ಈ ಒಂದು 15 ದಿನ ಏನೊಂದು 14 ದಿನ ಕಾಲ ಇರುತ್ತೆ ಗೊತ್ತಾ. ಸೊ ಆ ಕಾಲದಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಈ ಸ್ಯಾಟರ್ಡೆ ಸಂಡೇ ಏನಿರುತ್ತೆ ಆ ಫಸ್ಟ್ ಫಿಲ್ಟರ್ ಮಾಡ್ತಾರೆ. ಅದರಲ್ಲಿ ಒಂದಷ್ಟು ಜನನ ಬಿಗ್ ಬಾಸ್ ಮನೆ ಒಳಗಡೆ ಬಿಡ್ತಾರೆ. ಅಲ್ಲಿ ಒಂದಷ್ಟು ಟಾಸ್ಕ್ಗಳು, ಶೋಗಳು, ಲೈಕ್ ಏನೇನು ನಡೆಯುತ್ತೆ, ಒಂದು ಫಾರ್ಮ್ಯಾಟ್ ಏನಿರುತ್ತೆ ಅದು ನಾರ್ಮಲ್ ಆಗಿ ಬಿಗ್ ಬಾಸ್ ಫಾರ್ಮ್ಯಾಟ್ ಅಲ್ಲಿ ಏನಿರುತ್ತೆ ಅದೆಲ್ಲ ಇರುತ್ತೆ. ಬಟ್ ಇದರಲ್ಲಿ 4 ಜನ ಇನ್ವಾಲ್ವ್ ಆಗಿರ್ತಾರೆ. ಸೊ ಇದು ಒಂದು ಆಕ್ಚುಲಿ ಮಾಹಿತಿ ಬಂದಿರೋದು. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಇಲ್ಲಿ ತಲೆ ಬೋಳ್ಸ್ಕೊಳಕ್ ಹೇಳ್ತಾರೆ. ತಲೆ ಬೋಳ್ಸ್ಕೊಳ್ಳಿದ್ದು ಅರ್ಧ ತಲೆ ಅರ್ಧ ಮೀಸೆ, ಅದು ಕೂಡ ವಿನಯ್ ಗೌಡ ಅವ್ರು ಹೇಳೋದು. ಸೊ ಓಕೆ, ಇದೆಲ್ಲ ಬಿಗ್ ಬಾಸ್ ಅಲ್ಲಿ ನಡೆಯುವಂಥದ್ದು. ಸೊ ಅದೆಲ್ಲ ಎಮೋಷನಲ್ ಬ್ಲಾಕ್ ಮೇಲ್ ಮಾಡುವಂಥದ್ದು. ಯಾಕಂದ್ರೆ ಇಲ್ಲಿ ರಿಜೆಕ್ಟ್ ಆದ್ರೂ ಕೂಡ ನಾನು ಔಟ್ಸೈಡ್ ಹೊರಗಡೆ ಹೋದಾಗ ನಾನು ಹೆಂಗ್ ಪೋಟ್ರೆ ಆಗ್ತೀನಿ ಅನ್ನೋದು ಅವ್ರ ಮನಸ್ಸಲ್ಲಿ ಇರುತ್ತೆ. ಬಟ್ ಇದು ಮಾಡುವಂಥದ್ದು ಮಾಡ್ಲಿ, ಓಕೆ ಆಯ್ತು, ಇದೆಲ್ಲ ಓಕೆ. ಬಟ್ ಇಲ್ಲಿ ಗಿನ್ನಿಸ್ ರೆಕಾರ್ಡ್ ಅದನ್ನ ಡೆಸ್ಟ್ರಾಯ್ ಮಾಡಿದ್ದು ನನಗೆ ಯಾಕೋ ತುಂಬಾ ಓವರ್ ಅಂತ ಅನ್ನಿಸ್ತು. ಯಾಕಂದ್ರೆ ಅವ್ರ ಲೈಫ್ ಪ್ರಶ್ನೆ ಕೂಡ ಅದರಲ್ಲಿ ಇರುತ್ತೆ. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಅದನ್ನು ಪಡ್ಕೊಂಡಿರ್ತಾರೆ ಅಂತಂದಾಗ, ಸೊ ಅದ್ರ ಬಗ್ಗೆ ಕೂಡ ಲೈಕ್ ಯೋಚನೆ ಮಾಡ್ಬೇಕಾಗತ್ತೆ. ಅಲ್ಲಿ ಆಕ್ಚುಲಿ ಮೇ ಬಿ ಇನ್ನೊಂದೇನಪ್ಪ ಅಂದ್ರೆ, ಸಗಣಿನ ತಗೊಂಡು ಮಕ್ಕಳು ಹಾಕು ಅಂತ ಹೇಳ್ತಾರೆ. ಇಟ್ಸ್ ಕಾಮನ್, ಗುಡ್, ಏನು ಪ್ರಾಬ್ಲಮ್ ಇಲ್ಲ. ಮೆಣಸಿನ್ಕಾಯಿ ತಿನ್ನು ಅಂತ ಹೇಳ್ತಾರೆ, ಇಟ್ಸ್ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲರೂ ಬಿಗ್ ಬಾಸ್ ಮನೆ ಒಳಗಡೆ ಇದ್ದವರೆಲ್ಲ ಇದನ್ನ ಮಾಡಿದ್ದಾರೆ. ಈ ತರದೊಂದು ಮಾಡಿ ಇನ್ನೊಂದ್ ಸ್ವಲ್ಪ ಯುನಿಕ್ ಆಗಿ ಏನೋ ಕೊಡ್ಬೋದಾಗಿತ್ತು ಐಡಿಯಾ ಉಪಯೋಗಿಸಿ ಅಂತ ಅನ್ನಿಸ್ತು. ಬಟ್ ಎಲ್ಲ ಒಂದ್ ಸ್ವಲ್ಪ ಎಡವಿದ್ದಾರೆ ಅಂತ ಅನ್ನಿಸ್ತದೆ ಆಕ್ಚುಲಿ. ಈ ಅಗ್ನಿ ಪರೀಕ್ಷೆ ಮಾಡ್ಬೇಕಾದ್ರೆ ಕೆಲವೊಂದಷ್ಟು ಟಾಸ್ಕ್ ಕೊಡೋ ರೀತಿ ಆಗಿರ್ಬೋದು. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಇಲ್ಲಿ, ಸೊ ಇಲ್ಲಿ ಜಡ್ಜಸ್ಗಳು ನಡ್ಕೊಳ್ತಾ ಇರುವಂತ ರೀತಿಲೂ ಕೂಡ ಕ್ವಶನ್ ಮಾರ್ಕ್ ಬರುತ್ತೆ. ಎರಡನೇದು, ಇಲ್ಲಿ ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಈ ಪ್ರೋಮೋದಲ್ಲಿ ತೋರಿಸ್ತದೆ, ಮೇಲ್ನೋಟಕ್ಕೆ ತೋರಿಸ್ತದೆ 60 ಜನನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಿರಂಜನ್ ದೇಶಪಾಂಡೆ ಅವರು ಆಂಕರ್ ಆಗಿದ್ದಾರೆ, 4 ಜನ ಜಡ್ಜಸ್ ಇದ್ದಾರೆ. ಸೊ ಯಾರು ಅಂತಂದ್ರೆ ಶ್ರುತಿ ಮ್ಯಾಮು, ಚಂದನ್ ಶೆಟ್ಟಿ ಅವರು, ಸಂಗೀತ ಶೃಂಗೇರಿ ಅವರು, ವಿನಯ್ ಗೌಡ. ಆ್ಯಂಡ್ ಇನ್ನೊಂದು ಪರ್ಸ್ಪೆಕ್ಟಿವ್ಲಿ ನಾವು ಯೋಚನೆ ಮಾಡೋಂಗಿದ್ರೆ, ಬರೀ ವಿನ್ನರ್ಸ್ ಮಾತ್ರನೇ ಕರ್ಸ್ಕೋಬೋದಿತ್ತಲ್ಲ. ಹಿಂಗೆ ಶ್ರುತಿ ಮ್ಯಾಮು, ಚಂದನ್ ಶೆಟ್ಟಿ ಅವರು ವಿನ್ನರು. ಸೊ ಓಕೆನಾ, ಅವರಿಬ್ರು ಓಕೆ. ಬಟ್ ಇಲ್ಲಿ ವಿನಯ್ ಗೌಡ ಅವರು ಮತ್ತು ಸಂಗೀತ ಶೃಂಗೇರಿ ಅವರು ಸೊ ವಿನ್ನರ್ ಅಲ್ಲ. ಸೊ ಹಂಗಾಗಿ ಲೈಕ್ ಬಿಗ್ ಬಾಸ್ ಸ್ವಲ್ಪ ಯೋಚನೆ ಮಾಡಿ ಬರೀ ವಿನ್ನರ್ಸ್ಗಳನ್ನೇ ಕರ್ಸ್ಬಿಟ್ಟು ಲೈಕ್ ಅವ್ರಿಗೆ ಜಡ್ಜ್ ಮಾಡುವಂಥ ಅವಕಾಶ ಕೊಟ್ಟಿದ್ರೆ ಇನ್ನೂ ಬೆಟರ್ ಆಗಿರ್ತಿತ್ತು ಅಂತ ನಮ್ಗೆ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಪ್ರೋಮೋದಲ್ಲಿ ಅದೇ 60 ಜನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಈ 60 ಜನರಲ್ಲಿ ನನಗೆ ಲೈಕ್ ಲಿಟ್ರಲಿ ಶಾಕ್ ಆಗಿದ್ದೆ ಯಾರು ಅಂತಂದರೆ, ಒಂದು 4 ಕ್ಯಾಂಡಿಡೇಟ್ಗಳು ಶಾಕ್ ಆಗ್ತಾ ಇದ್ದಾರೆ.
ಸೊ ನೀವು ಡಿಸ್ಪ್ಲೇ ಮೇಲೆ ನೋಡ್ತಾ ಇರ್ಬೋದು. ಒಂದು ಅಮುಕು ಡುಮುಕು ಅವರು ಲೈಕ್ ಎಂಟ್ರಿ ಕೊಟ್ಟಿರೋದು, ಆ್ಯಂಡ್ ಇನ್ನೊಂದು ಈ ಕಡೆ ಕಬಾಬ್ ಮಂಜು ಅಂತ ಅವರು ಬಂದಿರೋಂಥದ್ದು, ಆ್ಯಂಡ್ ಇನ್ನೊಂದು ಯಾರೋಪ್ಪ ಇವರು ಅವ್ರ ಹೆಸರು ಗೊತ್ತಿಲ್ಲ. ಸೊ ಲೈಕ್ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ ಅನ್ಕೊಂತೀನಿ. ಲೈಕ್ ಸ್ಪೀಡಾಗಿ ಅಂದರೆ ಲೈಕ್ ಜೋರಾಗಿ ಮಾತಾಡೋದು, ಕಿರ್ಚಾಡೋದು ಆ ಲೇಡಿ ಕೂಡ ಬಂದಿದ್ದಾರೆ. ಆ್ಯಂಡ್ ಮೇಯ್ನ್ ಆಗಿ ಇಲ್ಲಿ ಜೆ ಪಿ ಅವರು ಕೂಡ ಬಂದಿದ್ದಾರೆ. ಜೆ ಪಿ ಅವರು ಲೈಕ್ ನಾನು ನೋಡಿ ಸ್ವಲ್ಪ ಒಂದಷ್ಟು ವೀಡಿಯೋಸ್ಗಳು ನಾವು ನೋಡ್ತಾ ಇರ್ತೀನಿ ನಾನು. ಜೆ ಪಿ ಬ್ರೋ ಕೂಡ ಬಂದಿದ್ದಾರೆ ಇಲ್ಲಿ. ಆ್ಯಂಡ್ ಅದನ್ನ ಬಿಟ್ಟರೆ ಈ ಮಿಕ್ಕಿದವ್ರು ಕ್ಯಾಂಡಿಡೇಟ್ಸ್ ಇಲ್ಲಿ ಯಾರು ನನಗೆ ಲೈಕ್ ಮುಖ ಪರಿಚಯನೇ ಇಲ್ಲ. ಆ್ಯಕ್ಚುಲಿ ನಾರ್ಮಲ್ ಪೀಪಲ್ಗಳಂತ ನಾರ್ಮಲ್ ಪೀಪಲ್ ಕಳಿಸ್ಬೇಕು. ನನ್ನ ಪ್ರಕಾರ ಇವ್ರು 3 ಜನ ಬಿಟ್ಬಿಡಿ, ಮುಕು ಮಂಜು, ಆಮೇಲೆ ಅವರು ಯಾರೋ ಇನ್ನೊಬ್ರು ಕಬಾಬ್ ಮಂಜುನ ಯಾರ್ಯಾರು ಇದಾರಲ್ಲ ಅವ್ರು ಬಿಟ್ಬಿಟ್ಟು ಜೆ ಪಿ ಪರವಾಗಿಲ್ಲ. ಅಟ್ಲೀಸ್ಟ್ ಈಸ್ ಹ್ಯಾವಿಂಗ್ ಒಂದು ಸ್ವಲ್ಪ ಡಿಫ್ರೆಂಟ್ ಕಾಂಟೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಒಳ್ಳೇದೊಂದು ಸಂದೇಶ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಆಲ್ಮೋಸ್ಟ್ ಅವ್ರನ್ನ ನಾನು ಒಂದು ಸಲ ಇನ್ಫ್ಲೂಯೆನ್ಸರ್ ಲೀಗ್ಗೆ ಹಾಕೊಳ್ತೀನಿ. ಬಟ್ ಇವ್ರು 3 ಜನನ ಕರ್ಸಿರೋ ರೀತಿ, ಅವ್ರು ಮಾತಾಡ್ತಾರೋ ಹಂಗಂದ್ರೆ ಇವಾಗ ಜನಕ್ಕೆ ಏನ್ ಸಂದೇಶ ಕೂಡ ಕೊಟ್ಟಿದ್ದಾರೆ ನಂಗೆ ಅರ್ಥ ಆಗ್ತಲ್ಲ. ಎನಿವೆ ಕಾಂಟೆಂಟ್ ಅನ್ನೋದು ಎಂಟರ್ಟೈನ್ಮೆಂಟ್ ಒಂದು ವಿಭಾಗ ಕೂಡ ಆಗಿರುತ್ತೆ. ಎಂಟರ್ಟೈನ್ಮೆಂಟ್ ಬಂದ್ಬಿಟ್ಟು ನಿಮಗೆ ಹಿಂಗೆ ಹೆಂಗೆ ಬೇಕು ಕ್ರಿಂಜಾಗಿ ಆಡೋದು ಎಂಟರ್ಟೈನ್ಮೆಂಟ್ ಕೊಡ್ತೀನಿ ನೋಡಿ. ಸಾಧು ಕೋಕಿಲ ಸರ್ ಕಾಮಿಡಿ ಮಾಡ್ತಾರೆ, ಅದು ಕಾಮಿಡಿ, ಅದು ನೋಡ್ಬೋದು. ಬಟ್ ಇವರು ಮಾಡ್ತಾರೆ ಕ್ರಿಂಜ್ ಅಂತ ಮಾಡ್ತಾರಲ್ಲ, ಕಾಮಿಡಿಗೂ ಕ್ರಿಂಜ್ಗೂ ವ್ಯತ್ಯಾಸ ಇದೆ ಅಲ್ಲ. ಈ ತರ ಕ್ರಿಂಜ್ ಮಾಡೋರ್ನೇ ನೀವು ಲೈಕ್ ಸ್ಟೇಜ್ ಮೇಲೆ ಕರೆಸ್ಬಿಟ್ಟು ಲೈಕ್ ಇದನ್ನ ಪ್ರಮೋಟ್ ಮಾಡ್ತಾ ಇದ್ದೀರಾ ಅಲ್ವಾ. ಫ್ಯೂಚರಲ್ಲಿ ಏನು ನೀವು ಸಂದೇಶ ಕೊಡ್ತಾ ಇದ್ದೀರಾ, ಈ ಥರದವ್ರು ಹುಟ್ಟಾಕತ್ತಾರೆ ಅಲ್ವಾ. ಸೊ ಈ ಥರಕ್ಕೆ ಅವಕಾಶ ಕೊಟ್ಟರೆ ನಿಮ್ಗೆ ಹಿಂಗೆ ಆಗುತ್ತೆ. ನೆಕ್ಸ್ಟ್ ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ, ಒಂದು ಸ್ಟೇಜಲ್ಲಿ ಮಾತಾಡಬೇಕಾದ್ರೆ ಯು ಶುಡ್ ಹ್ಯಾವ್ ಸಮ್ ಮ್ಯಾನಸ್. ಆ್ಯಕ್ಚುಲಿ ನನ್ನ ಪ್ರಕಾರ ಬಿಗ್ ಬಾಸ್ ಶೋ ಒಂದು ದೊಡ್ಡ ವೇದಿಕೆ, ಇವಾಗಲೂ ನಾನು ಅದನ್ನು ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ನನಗೆ ಇವು ನೆನ್ನೆ ಅನ್ಸಿದ್ದಂದ್ರೆ ಆನೆಸ್ಟಾಗಿ ಕ್ರಿಂಜ್ ಅಂತಾನೆ ಅನ್ನಿಸ್ತು. ಏನು ಗುರು ನೀವು ಇಷ್ಟು ವರ್ಷ ನಡ್ಸ್ಕೊಂಡ್ ಬಂದಿದ್ದೀರಾ, ಜಗಳಗಳಾಡಿಸಿ ಪರವಾಗಿಲ್ಲ, ಬೇಜಾರಿಲ್ಲ, ಅದೊಂದು ಟಾಪಿಕ್ ಆಗುತ್ತೆ, ವಿಲ್ ಡಿಸ್ಕಸ್ ಇಟ್. ಅದ್ರಲ್ಲಿ ಯಾವುದು ಒಳ್ಳೇದು ಯಾವ್ದು ತಪ್ಪೋದು, ಎಂಡ್ ಆಫ್ ದ ಡೇ ನಾವೇನು ಅದರಿಂದ ನೋಡಿ ಏನೋ ಒಂದು ಕಲಿಬೇಕು ಅಂತ ಏನಿಲ್ಲ, ಅಟ್ಲೀಸ್ಟ್ ಒಂದು ಎಂಟರ್ಟೈನ್ಮೆಂಟ್ ವಿಭಾಗ ನೋಡ್ತಾ ಇರ್ತೀವಿ. ಬಟ್ ನೀವು ಈ ಥರ ಒಂದು ಕ್ರಿಂಜಾಗಿ ಕನ್ವರ್ಟ್ ಮಾಡಿಬಿಟ್ಟಾಗ ಒಂದು ಕಡೆ ಜಡ್ಜಸ್ ನಾನು ಆ್ಯಕ್ಚುಲಿ ವಿನಯ್ ಅವ್ರದ್ದು ತಪ್ಪಿತ್ತು ಅಂತ ಅನ್ನಿಸ್ತು ನನಗೆ. ಆ್ಯಕ್ಚುಲಿ ಒಂದು ನೀನು ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಏನಂತ ಹೇಳ್ತಾರೆ, ಸಂಗೀತ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂತ ಕೇಳ್ತಾರೆ. ಇಟ್ಸ್ ಅ ಟಾಸ್ಕ್ ಆ್ಯಕ್ಚುಲಿ, ಅದು ವಿನಯ್ ಅವ್ರು ಕೊಟ್ಟರು, ಅದು ನಾನು ತಪ್ಪು ಅಂತ ಹೇಳ್ತಲ್ಲ. ಬಟ್ ಅದನ್ನ ಅವರು ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಂಜು ಅವರಾಗಿರ್ಬೋದು, ಇಲ್ಲ ನಾನು ಯಾರಿಗೂ ಇಂಪ್ರೆಸ್ ಮಾಡಕ್ ಬಂದಿಲ್ಲ ಅನ್ನೋ ಒಂದು ಆಟಿಟ್ಯೂಡ್ ಅಲ್ಲಿ ಮಾತಾಡ್ತಾರೆ. ಅದು ತಪ್ಪು ನನ್ನ ಪ್ರಕಾರ. ಮಂಜಾ ಏನ್ ಮಾತಾಡ್ತಾ ಇದಾರೆ ಗೊತ್ತಾ, ಸೊ ಅದು ತುಂಬಾ ತಪ್ಪು. ಒಂದು ರೀಸನ್ ಯಾಕಂದ್ರೆ ಸ್ಟೇಜಿಗೆ ರೆಸ್ಪೆಕ್ಟ್ ಮಾಡ್ಬೇಕು. ಅವ್ರು ಕರ್ಸಿರೋದೇ ನಿನ್ನ ಅಗ್ನಿ ಗುರು, ನೀನು ಕರ್ಸಿರೋದು ಯಾಕೆ ಅಂತಂದ್ರೆ ನಿನ್ನ ಒಂದು ಟ್ಯಾಲೆಂಟ್ ನ ಏನಿದೆ ತೋರ್ಸು ಅಂತ ಹೇಳಿ ಕರ್ಸ್ಕೊಂಡಿರೋದು. ನಾನು ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ ಅಂತಂದ್ರೆ ಮತ್ತೆ ಇನ್ ಯಾಕೆ ಬಂದಿದ್ಯಪ್ಪ ಬಿಗ್ ಬಾಸ್ಗೆ ನೀನು? ಅದು ನನ್ನ ತಲೆ ನೋಡಿ. ಅಮುಕು ಅವರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಕೆಲವೊಂದು 6 ತಿಂಗಳು, ಒಂದು 2-3 ತಿಂಗಳಿಂದ ನಾನು ಬಿಗ್ ಬಾಸ್ ಹೋಗ್ಬೇಕು, ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಪೀಪಲ್ಗೂ ನಾನು ಬಿಗ್ ಬಾಸ್ ಒಂದು ಕನಸಿದೆ ಹೋಗ್ಬೇಕು ಅಂತ ಆ ವ್ಯಕ್ತಿನೇ ಹೇಳಿದ್ದಾರೆ. ಸೊ ಇಲ್ಲಿ ಬಂದ್ರೆ ನೋಡಿದ್ರೆ ನನಗೆ ಅವಶ್ಯಕತೆ ಇಲ್ಲ, ನಾನು ಯಾಕೆ ಇಂಪ್ರೆಸ್ ಮಾಡ್ಬೇಕು. ಬಟ್ ಅದನ್ನೇ ಅಲ್ವಾ ಟಾಸ್ಕ್. ಇವ್ರಿಗೆ ಏನಾದ್ರು ಓಕೆ, ಅವರ ಏನೋ ಒಂದು ಮನಸ್ಸಲ್ಲಿ ಏನ್ ಕೊಡ್ಬೇಕಿತ್ತು ಗೊತ್ತಾ, ವಿನಯ್ ಗೌಡ ಅವರು ಈ ತರ ಲೈಕ್ ಇಂಪ್ರೆಸ್ ಮಾಡುವ ನಿನ್ ಇನ್ಸ್ಟಾಗ್ರಾಮ್ ಐಡಿನ ರೈಟ್ ನಾವು ಡಿಲೀಟ್ ಈ ತರ ಟಾಸ್ಕ್ ಗಳನ್ನ ಕೊಡ್ಬೇಕು. ನೀನ್ ಇನ್ಸ್ಟಾಗ್ರಾಮ್ ಐಡಿನ ರೈಟ್ ನಾವು ಡಿಲೀಟ್ ಮಾಡಲ್ಲ, ಅವ್ರು ಮಾಡಲ್ಲ. ಮಾಡಿಸ್ಬೋದಲ್ಲ. ರೀಸನ್ ಹೇಳ, ಬಿಗ್ ಬಾಸ್ ಎಂಡ್ ಆಫ್ ದ ಡೇ ದೇ ವಾಂಟೆಡ್ TRP. ಓಕೆ, ಇವನ್ ಅವ್ರದ್ದು ತಪ್ಪಿದೆ ಆಕ್ಚುಲಿ. ಈ ತರ ಕರ್ಸಿದ್ದಾರೆ ಅಂತಂದ್ರೆ ರೀಸನ್ ಏನಂತಂದ್ರೆ ಅವ್ರಿಗಿರುವಂತ ಫಾಲೋಯಿಂಗ್, ಫ್ಯಾನ್ ಅಂತ ನಾನು ಹೇಳಲ್ಲ, ನಮ್ಮ ತಾಯಣೆ ಫ್ಯಾನ್ ಫಾಲೋಯಿಂಗ್ ಅಂತ ಇರಲ್ಲ. ದೇ ಹ್ಯಾವ್ ಅ ಫಾಲೋವರ್ಸ್. ಬಿಕಾಸ್ ಓನ್ಲಿ ಥಿಂಗ್ ಏನಂದ್ರೆ ಇವ್ರು ಕ್ರಿಂಜಾಗಿ ಆಡ್ತಾ ಇರ್ತಾರೆ, ಅವ್ರನ್ನ ನೋಡಿ ನಗಬೇಕು ಜನ. ಏನ್ ಗೊತ್ತಾ, ಕೋತಿ ಈಗ ಒಂದ್ ಕಡೆ ಹೋಗ್ತಾ ಇರ್ತಾರೆ, ರೋಡಲ್ಲಿ ಹೋಗ್ತಾ ಇರ್ಬೇಕಾರೆ ಪಕ್ಕದಲ್ಲಿ ಒಂದು ಪಾರ್ಕ್ ಇರುತ್ತೆ, ಕೋತಿ ಕುಣಿಸ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ. ಪಾರ್ಕ್ ಕಡೆ ಜಾಸ್ತಿ ಗಮನ ಕೊಡಲ್ಲ, ಇಲ್ಲ ಮಕ್ಳು ಆಟ ಆಡೋ ಕಡೆ ಗಮನ ಕೊಡಲ್ಲ. ಕೋತಿ ಎಲ್ಲಿ ಕುಣಿಸ್ತಾ ಇರ್ತಾರೆ ಗೊತ್ತಾ, ಅಲ್ಲಿ ಗಮನ ಕೊಡ್ತಾರೆ ಜಾಸ್ತಿ. ಸೊ ದಟ್ಸ್ ವಾಟ್ ಮೇಕ್ಸ್ ಯೂನಿಕ್ ಥಿಂಗ್ಸ್ ಅವ್ರ ಬಗ್ಗೆ. ಅದಕ್ಕೆ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. ನಾವು ಕಷ್ಟಪಟ್ಟು ಕಾಂಟೆಂಟ್ ಮಾಡ್ತಾ ಇರ್ತೀವಿ, ನಮ್ಗೆ ಫಾಲೋವರ್ಸ್ ಆಗೋದು ತುಂಬಾ ಕಮ್ಮಿ. ಆಕ್ಚುಲಿ ನಾವು ಎಷ್ಟು ವಿಡಿಯೋಸ್ಗಳು ಬಿಡ್ತಾ ಇರ್ತೀವಿ ಆ ಒಂದು ಬೇಸಿಸ್ ಮೇಲೆ ಕಮ್ಮಿ ಫಾಲೋವರ್ಸ್ ಬರ್ತಾರೆ. ಇವ್ರು ಹೆಂಗಲ್ಲ, ಒಂದು 3 ತಿಂಗಳಿಗೆ ಒಳ್ಳೆ ಪಾರ್ಥಿನಿಯಂ ಗಿಡಗಳ ತರ ಫುಲ್ ಉಟ್ಕೊಂಡ್ಬಿಟ್ಟಿರ್ತಾರೆ. ಇವ್ರು ಯಾರು ಜಾಸ್ತಿ ದಿನ ಉಳ್ಕೊಳ್ಳೋದ ಗೈಸ್. ಈಗ ಬರ್ತಾರೆ, ತುಂಬಾ ಜನ ಬಂದ್ಬಿಟ್ಟಿದ್ದಾರೆ, 6 ತಿಂಗಳು ವರ್ಷ ಇರ್ತಾರ ಈ ತರ ಟಿವಿ ಶೋಸ್ ಅಲ್ಲಿ ಮೆರೆದಾಡ್ತಾರ. ಸೊ ಈ ತರ ಬರ್ತಾರ, ಬಂದಾದ್ಮೇಲೆ ನೆಕ್ಸ್ಟ್ 1 ವರ್ಷ 2 ವರ್ಷ ಬಿಟ್ಕೊಂಡು ನೋಡಿದ್ರೆ ಡೆಮಾಲಿಶ್. ಆಲ್ರೆಡಿ ನೋಡ್ಬಿಟ್ಟಿದ್ದೀವಿ. ಸಸ್ಟೈನ್ ಆಗಿ ಉಳ್ಕೊಳ್ಳೋದು ಯಾರಂದ್ರೆ ಜೆನ್ಯೂನ್ ಆಗಿ ನೀವು ಏನು ಕಂಟೆಂಟ್ ಕೊಡ್ಕೊಂಡು, ಜೆನ್ಯೂನ್ ಆಗಿ ಏನು ನೀವು ಪೋರ್ಟ್ರೇ ಮಾಡ್ಕೊಂಡು, ಒಂದು ಒಳ್ಳೆ ಮೆಸೇಜ್ಗಳನ್ನ ಕೊಡ್ಕೊಂಡು, ಇಲ್ಲ ಏನೋ ಒಂದು ಒಳ್ಳೆ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು, ಸೊ ಆ ತರ ಬರ್ತಿರ್ತಾರಲ್ಲ. ಕೆಲವರು ಗೈಸ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕ್ರಿಂಜ್ ಇಂದಾನು ಸ್ಟಾರ್ಟ್ ಮಾಡಿ ತುಂಬಾ ಒಳ್ಳೇದಕ್ಕೆ ಕನ್ವರ್ಟ್ ಆಗಿರೋದು ನಾನು ನೋಡಿದ್ದೀನಿ. ಆಕ್ಚುಲಿ ತುಂಬಾ ಜನ ನಾನು ನೋಡಿದ್ದೀನಿ. ಅದರಲ್ಲಿ ಸ್ಯಾಮ್ ಸಮೀರ್ ಕೂಡ ಒಬ್ರು. ಆಕ್ಚುಲಿ ಆನೆಸ್ಟ್ ಆಗಿ ಹೇಳ್ತೀನಿ, ತುಂಬಾ ಜನ ನೋಡಿರಲ್ಲ. ಫಸ್ಟ್ ಕ್ರಿಂಜ್ ಇಂದ ಸ್ಟಾರ್ಟ್ ಮಾಡಿದ್ದು ಒನ್ ಆಫ್ ದ ಕ್ರಿಂಜೆಸ್ಟ್ ವಿಡಿಯೋ. ನಾನು ಅವ್ರನ್ನ ಡಬಲ್ ಮೀನಿಂಗ್ ವಿಡಿಯೋಸ್ ಗಳೆಲ್ಲ ಇರ್ತಾ ಇತ್ತು. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ಲಾಕ್ಡೌನ್ ಟೈಮ್ ಮುಂಚೆ ಆಕ್ಚುಲಿ ವಿ ಆರ್ ಆಲ್ಸೋ ಇನ್ಫ್ಲುಯೆನ್ಸರ್ಸ್, ಅದರಿಂದ ನಾನು ನೋಡ್ಕೊಂಡ್ ಬಂದಿರೋದ್ರಿಂದ ಅವರ ಒಂದು ಜರ್ನಿ ನಾನು ನೋಡಿದ್ದೀನಿ. ಬಟ್ ಇವಾಗ ಈಸ್ ಕಂಪ್ಲೀಟ್ಲಿ ಚೇಂಜ್, ಡಿಫ್ರೆಂಟ್ ಮ್ಯಾನ್ ಅಂತ ಅನಿಸ್ತಾರೆ. ಒಂದು ಒಳ್ಳೆ ಕಾಂಟೆಂಟ್ ಕೊಡ್ತಾ ಇದ್ದಾರೆ, ಫ್ಯಾಮಿಲಿ ಓರಿಯೆಂಟೆಡ್. ಅವರ ಒಂದು ಏನ್ ಲೈಫ್ ಸ್ಟೈಲ್ ಇರುತ್ತೋ ಅದನ್ನ ತೋರಿಸ್ತಾ ಇದ್ದಾರೆ. ಅದು ನೀವು ನೋಡೋದು ಬಿಡೋದು ನಿಮ್ಮ ಆಪ್ಷನ್ ಅದು. ಬಟ್ ಅದೊಂದು ಒಳ್ಳೇದೇ. ಏನೋ ಅವ್ರ ಖುಷಿಲಿ ಅವ್ರ ಅಪ್ಪ ಅಮ್ಮನ ಕೊಡ್ಸೋದು, ಅವರ ವೈಫ್ ಈಗ ಮದುವೆ ಫಿಯಾನ್ಸೆ ಕೊಡ್ತಾರ ಏನೋ ಕೊಡ್ಸೋದಾಗಿರ್ಬೋದು,
ಇಟ್ಸ್ ಓಕೆ, ಇಟ್ಸ್ ಅ ಗುಡ್ ಥಿಂಗ್ Changes ಕಾಣಿಸ್ತಾ ಚೇಂಜಸ್ ಕಾಣಿಸ್ತಾ ಇದೆ. ಬಟ್ ಇನ್ ಕೆಲವ್ರು ಹೆಂಗೆ ಅಂತಂದ್ರೆ ಕ್ರಿಂಜ್ ಇಂದ ಬರ್ತಾರೆ ಗೊತ್ತಾ, ಅವ್ರಿಗೆ ಬೇರೆ ಕಾಂಟೆಂಟ್ ಮಾಡಕ್ಕೆ ಅವ್ರಿಗೆ ಏನೋ ಇದೇ ಗೊತ್ತಿರಲ್ಲ. ಅವ್ರೇನ್ ಮಾಡ್ತಾರೆ, ಅವರೆಲ್ಲ ಉದ್ರೋಗ್ಬಿಡ್ತಾರೆ ಆಕ್ಚುಲಿ, ಅವರೆಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ತುಂಬಾ ಜನ ಇದ್ದಾರೆ ಇವರು ಆಕ್ಚುಲಿ, ಎಷ್ಟು ಜನ ಬಂದಿದ್ದಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಕಿಪಿ ಕೀರ್ತಿದು ಒಂದು ಟೈಮಲ್ಲಿ ಒಂದು ಹವ ಆಯ್ತು, ಈಗ ಹೋಯ್ತು. ರೇಷ್ಮಾ ಆಂಟಿ ಅವ್ರದ್ದು ಹವ ಆಯ್ತು, ಅವ್ರದ್ದು ಹೋಯ್ತು. ಆಮೇಲೆ ನಮ್ಮ ಕಾಫಿ ನಾಡು ಚಂದು ಅವ್ರದ್ದು ಇಲ್ಲ, ಪ್ರಸಾದ್ ಸಾಂಗ್ ಆಡ್ತಿದ್ರಲ್ಲ, ಅವ್ರು ಕಣ್ಮರೆಯಾಗಿ ಹೊರಟೋಗ್ಬಿಟ್ಟಿದ್ದಾರೆ. ಮಂಡ್ಯದಲ್ಲಿ ನಮ್ಮ ಇವ್ರು ಯಾವ್ದು ಇದ್ರಲ್ಲ, ಮಂಡ್ಯದಲ್ಲಿ ಹುಡುಗ ಅವನು, ಸೊ ಸ್ಪೀಡಾಗಿ ಮಾತಾಡ್ತಲ್ಲ, ಅವನು ಅಷ್ಟೇ ಟ್ರೆಂಡ್. ಆಮೇಲೆ ಈಗ ನಮ್ ಕಪ್ಪೆ ಕ್ರೇಜಿ, ಎಷ್ಟು ಜನ ಇದಾರೆ ಗೈಸ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಮುಂಚೆ ಬರೋದು ಫೀಡ್ಗಳು ಬರೋದು, ಸೊ ಈಗೆಲ್ಲ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ರೀಸನ್ ಏನಂತಂದ್ರೆ ಆಲ್ಮೋಸ್ಟ್ ಎವ್ರಿ ಟೈಮ್ ಟ್ರೆಂಡಲ್ಲಿ ಇರೋಕ್ಕಾಗಲ್ಲ. ಆ್ಯಂಡ್ ಏನಪ್ಪಾ ಅಂತಂದ್ರೆ ಅವ್ರು ಸರ್ವೈವ್ ಕೂಡ ಆಗಕ್ಕಾಗಲ್ಲ. ಯಾಕಂದ್ರೆ ಎಂಡ್ ಆಫ್ ದ ಡೇ ನಿನ್ನ ಒಂದು ಒಳ್ಳೆ ಕಾಂಟೆಂಟ್ ಏನ್ ಕೊಡ್ತೀವಿ ಅದರಿಂದ ಮಾತ್ರ ನೀನು ಸರ್ವೈವ್ ಆಗಕ್ಕಾಗೋದು. ಮೈಸೂರಿಗೆ ಅದು ಹಾಡು ಹೇಳ್ಬಿಟ್ಟು ಫೇಮಸ್ ಆಗಿತ್ತಲ್ಲ, ಈಗ ನೋಡ್ರಿ ಆ ಹುಡುಗಿ ಎರಡೇ ವಿಡಿಯೋ ಹೂವಿನ ಬಾಣದಂತೆ. ಸೊ ಆಕ್ಚುಲಿ ಆ ಹುಡುಗಿ ಒಂದು 6 ತಿಂಗಳು ಟ್ರೆಂಡ್ ಅಲ್ಲಿ ಇದ್ರು, ಮುಗೀತು, ಹೋಯ್ರು. ಅದಾದ್ಮೇಲೆ ನೆಕ್ಸ್ಟ್ ಎಷ್ಟೋ ಜನ ಕಚ್ಚಾ ಬದಾಮು ಅವರಂತೂ ವರ್ಷದಷ್ಟು ಅವರು ಫುಲ್ ಕೆಳಗಡೆ ಬಿದ್ದೆ ಹೋಗಿದ್ದಾರೆ. ಅವರು ಒಂದು 6 ತಿಂಗಳು ವರ್ಷ ಒಂದು ಒಳ್ಳೆ ದುಡ್ಡು ಮಾಡಿದ್ರು. ಎನಿವೇಸ್ ಗೈಸ್, ಇದೆಲ್ಲ ಇಟ್ ಹ್ಯಾಪನ್ಸ್. ಬಟ್ ಎನಿವೇಸ್ ಇವರು ಯೋಚನೆ ಮಾಡಬೇಕಾಗಿರೋದು ಒಂದು ಒಳ್ಳೆ ಕಾಂಟೆಂಟ್ ಕೊಡೋರನ್ನ ಕರ್ಕೊಂಡ್ಬಂದು ಕುಣಿಸಿದ್ರೆ ಓಕೆ ಅಂತ ಅನಿಸ್ತಿದೆ ನನ್ನ ಪ್ರಕಾರ. ಬಟ್ ಎನಿವೇಸ್ ನಿಮ್ಗೆ ಏನು ಅನ್ಸುತ್ತೆ ಗೈಸ್, ಇದ್ರ ಬಗ್ಗೆ ಅಭಿಪ್ರಾಯ ತಿಳಿಸಿ. ಬಟ್ ಎನಿವೇಸ್ ನಿನ್ನೆ ಒಂದು ಎಪಿಸೋಡಲ್ಲಿ ಆಕ್ಚುಲಿ ಯಾರೋ ಒಬ್ರು ಮಾತ್ರ ಒಂದು ಸೆಲೆಕ್ಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಐ ಡೋಂಟ್ ನೋ ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ಪ್ರೋಮೋದಲ್ಲಿ ಬಂದಿರೋ ಪ್ರಕಾರ. ಮೇಜರ್ ಆಗಿ ಈ ಪ್ರೋಮೋದಲ್ಲಿ ಕಾಣಿಸ್ತಾ ಇರೋದು ಒಂದಷ್ಟು ಕ್ಯಾಂಡಿಡೇಟ್ಸ್ಗಳು. ಸೊ ತಲೆ ಬೋಳ್ಸ್ಕೊಂತಾರೆ, ಮೀಸೆ ಬೋಳ್ಸ್ಕೊತಾರೆ, ಅಂಡ್ ಡೋಲ್ ಬಡ್ಕೊಂಡ್ಬಂದು. ಆಮೇಲೆ ಇನ್ನೊಬ್ರು ಮೊನ್ನೆ ಯಾವುದೋ ಒಂದು ನೋಡ್ತಾ ಇದ್ದೆ, ಒಂದು ಮಹಿಳೆ ಬಂದಿರ್ತಾರೆ ಆಕ್ಚುಲಿ, ಒಂದು ಏಜ್ ಆಗಿರುತ್ತೆ. ಸೊ ಅವರು ಪಾಪ ಆಕ್ಚುಲಿ ಏನೋ ಎತ್ತುತ್ತಾ ಇರ್ತಾರೆ, ಟೈರ್ ಏನೋ ಎತ್ತುತ್ತಾ ಇರ್ತಾರೆ. ಸೊ ಐ ಥಿಂಕ್ ದಟ್ಸ್ ಗುಡ್ ಥಿಂಗ್. ಯಾಕಂದ್ರೆ ಆ ಒಂದು ಫೀಲ್ಡ್ ಅಲ್ಲಿ ಒಂದು ಏಜ್ ಕ್ಯಾಟಗರಿನ ನೋಡ್ದೇನೆ ಕರ್ಕೊಂಡ್ಬರ್ತಾರೆ ಗೊತ್ತಾ, ಅದು ಒಳ್ಳೇದೇ ಅಂತ ಅನ್ಸುತ್ತೆ. ಈ ಪ್ರಮೋದ ಆಲ್ಮೋಸ್ಟ್ ನೋಡಂಗಿದ್ರೆ, ಸೊ ಟ್ವಿನ್ಸ್ ಕೂಡ ಬರೋಂಗಿದ್ದಾರೆ. ಟ್ವಿನ್ಸ್ ಕಾಣಿಸ್ತಾ ಇದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಒಬ್ರು ಒಂದು ಫ್ರೇಮ್ ಟ್ವಿನ್ಸ್ ಬರ್ತಾರೆ. ಸೊ ಸೇಮ್ ಡ್ರೆಸ್ ಹಾಕೊಂಡಿದ್ರೆ ಮುಖ ಲಕ್ಷಣಗಳು ಕೂಡ ಸೇಮ್ ಇದೆ. ಆಕ್ಚುಲಿ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡೋರು ಅವರು. ಮೇ ಬಿ ಸ್ವಲ್ಪ ನಾನೆಲ್ಲೂ ನೋಡಕ್ ಹೋಗಿಲ್ಲ. ಸೊ ಸ್ವಲ್ಪ ಲೈಕ್ ಆತರ ಟ್ವಿನ್ಸ್ ತರ ಅನಿಸ್ತಾರೆ, ಕಾಣಿಸ್ತಾರೆ. ಸೊ ಗೈಸ್ ಆಕ್ಚುಲಿ ಅವರು ನನ್ನ ಪ್ರಕಾರ ಎಲ್ಲರೂ ಕ್ರಿಂಜೆ ಗೈಸ್. ಇನ್ನ ನೆಕ್ಸ್ಟ್ ಅದಾದ್ಮೇಲೆ ಈ ಫ್ರೇಮ್ ಅಲ್ಲಿ ಕಾಣಿಸ್ತಾ ಇರೋದು ಒಬ್ರು ಲೈಕ್ ನೈಜೀರಿಯಾದಿಂದ ಬಂದಿರೋಂತ ಆತರ ಫೀಲ್ ಆಗ್ತದೆ. ಅದಾದ್ಮೇಲೆ ನೆಕ್ಸ್ಟ್ ಒಬ್ರು ಅಕ್ಕ ಲೈಕ್ ಅದೇ ಟೈರ್ ಎತ್ಕೊಂಡ್ಬರೋದು. ಸೊ ಇವ್ರನ್ನೆಲ್ಲ ಆಲ್ಮೋಸ್ಟ್ ನಾವು ನೋಡಿಲ್ಲ. 60 ಜನ ಟೋಟಲ್ ಆಗಿ ಸೆಲೆಕ್ಟ್ ಆಗಿರೋದು. 60 ಜನದಲ್ಲಿ ಸ್ವಲ್ಪ ಈ ಕಡೆ ಮಂಗಳೂರು ಸೈಡ್ ಅವರು ಒಂದಷ್ಟು ಹುಲಿ ವೇಷ ಹಾಕೊಂಡು ಡ್ಯಾನ್ಸ್ ಮಾಡೋದು, ಭರತನಾಟ್ಯ. ಇನ್ನೊಬ್ಬರು ವ್ಯಕ್ತಿ ಯಾರಪ್ಪ ಇಲ್ಲಿ ಹೆಲ್ಮೆಟ್ ಎಲ್ಲ ಹಾಕೊಂಡು ಸೊ ಈ ರೀತಿ ಬಂದು ಇದು ಮಾಡ್ತಾರೆ. ಅಂಡ್ ಈ ಕಡೆ ಇನ್ನೊಂದ್ ಕಡೆ ಶಿವನ್ ಡ್ರೆಸ್ ಹಾಕೊಂಡು ನಾನು ಲೈಕ್ ಡ್ಯಾನ್ಸ್ ಆಡ್ತಾರೆ. ಏನ್ ಗೊತ್ತಾ ಗೈಸ್, ಆಕ್ಚುಲಿ ಯೂನಿಕ್ನೆಸ್ ನ ತೋರ್ಸೋದಕ್ಕೆ ಆ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಮತ್ತೆ ಆ ಒಂದು ವೇಸ್ಟಲ್ಲಿ ಬಂದಿದ್ದಾರೆ. ಬಟ್ ಲೆಟ್ಸ್ ಸಿ ದಟ್ ಏನ್ ಬೇಕಾದ್ರೆ ಆಗ್ಬೋದು. ಅಂಡ್ ಈಗ ಬಿಗ್ ಬಾಸ್ ಅಲ್ಲಿ ಸೆಲೆಕ್ಟ್ ಆಗೋದು ತುಂಬಾ ಕಷ್ಟ ಇದೆ. ಇನ್ನೊಂದು 60 ದಿನ ಅಲ್ವಾ. ಸೊ ನೋಡುವ ನಿಮ್ಗೆ ಏನ್ ಅನ್ಸುತ್ತೆ ಗೈಸ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಒಂದು ಪ್ರೋಮೋ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಬಗ್ಗೆ ಇನ್ನೊಂದಷ್ಟು ಮಾತುಕತೆ ಸಪರೇಟ್ ವಿಡಿಯೋದಲ್ಲಿ ಮಾತಾಡ್ತೀವಿ. ತುಂಬಾ ಟೈಮ್ ಬೇಕು ಆಕ್ಚುಲಿ ಇದಕ್ಕೆ ಎಲಾಬ್ರೇಟ್ ಮಾಡಬೇಕು ಅಂತಂದ್ರೆ. ಪ್ರತಿಯೊಂದು ಕಮೆಂಟ್ ಹಾಕಿ ಗೈಸ್. ಯಾಕಂದ್ರೆ ಲೈಕ್ ಪ್ರೋಮೋದಲ್ಲಿ ನನಗೆ ನೋಡ್ತಾ ಇದ್ದಂಗೆ ಶಾಕ್ ಆಗ್ತದೆ. ಸೊ ಯಾಕೆ ಈ ತರ, ಏನ್ ಬಿಗ್ ಬಾಸ್ ತಪ್ಪ, ಇಲ್ಲ ಜನಸಾಮಾನ್ಯ ನಾವು ನೋಡ್ತಾ ಇರೋದೇ ನಮ್ದೇ ತಪ್ಪ, ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದೇ ನಮ್ಗೆ ಲೈಕ್ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ, ನಿಮಗೆ ಪ್ರೋಮೋ ನೋಡಿದ ತಕ್ಷಣ ಫಸ್ಟ್ ರಿಯಾಕ್ಷನ್ ಏನಿಸ್ತು ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ವೀಡಿಯೋಗಳು ಇದೇ ರೀತಿ ಬರ್ತಾ ಇರುತ್ತೆ. ಈಗ ಆಲ್ರೆಡಿ 60 ಜನದಲ್ಲಿ ಇಲ್ಲಿ 3-4 ಜನ ಸೊ ನಿಮಗೆ ಗೊತ್ತಿದೆ. ಬಟ್ ಇನ್ನು ಮಿಕ್ಕಿದ ಕಾಮನ್ ಪೀಪಲ್ಗಳ ನೇಮ್ಗಳು ಕೂಡ ನಮಗೂ ಗೊತ್ತಿಲ್ಲ. ಯಾಕಂದ್ರೆ ನಾವು ಕಾಮನ್ ಪೀಪಲ್ ಆಗಿರ್ತಾರೆ, ನಾವು ಕೂಡ ನೋಡಿರೋ. ಇದ್ರಲ್ಲಿ ಯಾರು ನಿಮಗೆ ಕಾಮನ್ ಪೀಪಲ್ ನೀವು ನೋಡಿದರೆ ಸೊ ನಿಮಗೆ ಅನಿಸ್ತು ಅದ್ರ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ನಮ್ಮ ಒಂದು ಪ್ರೋಮೋ ರಿವ್ಯೂ. ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಬಾಯ್.